ಏನೋ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಜೀವ ಬೆದರಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮಹಿಳೆ ಅಳಲನ್ನ ತೋಡಿಕೊಂಡಿದ್ದಾರೆ. ಕರ್ನಾಟಕಕ್ಕೆ ಕಾಲಿಡೋದಕ್ಕಾಗ್ತಾ ಇಲ್ಲ ಅಂತ ಮಹಿಳೆಯ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಸದ್ಯ ಪ್ರಾಣ ಭಯದಿಂದ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಮಹಿಳೆ ಹೇಳಿದ್ದಾರೆ. ಜೀವ ಬೆದರಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮಹಿಳೆ ಅಳಲನ್ನ ತೋಡಿಕೊಂಡಿರು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಇದೆ. ಕರ್ನಾಟಕಕ್ಕೆ ಬರೋದಕ್ಕಾಗ್ತಾ ಇಲ್ಲ, ಸದ್ಯ ಪ್ರಾಣ ಭಯದಿಂದ ದೆಹಲಿಯಲ್ಲಿ ಇದೀನಿ, ಕರ್ನಾಟಕದಲ್ಲಿರೋ ಸ್ವಂತ ಮನೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ದೂರನ್ನ ಕೊಟ್ಟಿದ್ದಾರೆ. ಮನೆ ಮೇಲೆ ಕಲ್ಲು ತೂರಾಡ್ತಾರೆ, ಗುಂಡಾಗಳು ಬಂದು ಆಸ್ತಿ ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪ. ತನ್ನ ಆಸ್ತಿಯನ್ನ ಕಬಳಿಸಲು ವ್ಯವಸ್ಥಿತ ಸಂಚು ನಡೀತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಬೆದರಿಕೆ ಹಾಕಲು ಸಿದ್ದರಾಮಯ್ಯ ದೆಹಲಿಗೆ ಜನ ಕಳಿಸಿದ್ದಾರಾ? ಕೋರ್ಟ್ ಪ್ರಶ್ನೆ ಮಾಡುತ್ತೆ. ನೀವು ರಾಜಕೀಯ ವ್ಯಕ್ತಿ, ರಾಜಕೀಯ ಹೋರಾಟ ಕೋರ್ಟ್ನಲ್ಲಿ ಮಾಡಬೇಡಿ. ಕೋರ್ಟ್ ಹೇಳಿಕೆ ಬಗ್ಗೆ ಅಥವಾ ಹೇಳಿಕೆಗೆ ಮಹಿಳೆ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂತ ಹೇಳ್ತಾರೆ. ರಕ್ಷಣೆ ಕೋರಿದ ಮಹಿಳೆಗೆ ಹೈಕೋರ್ಟ್ ಮೆಟ್ಟಿಲೇರುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಡುತ್ತೆ. ಮಹಿಳೆ ಮನವಿಯನ್ನ ಪುರಸ್ಕರಿಸದೆ ಮುಂದಿನ ಕೇಸ್ಗೆ ಹೊರಟಿದ್ದಾರೆ ಸುಪ್ರೀಂ ಪೀಠ. ನೋಡಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಳಿ ಬಂದಿರೋದಿಲ್ಲಿ. ಎಸ್, ಇದೇ ಮಹಿಳೆ ನೋಡಿ, ಇದೇ ಮಹಿಳೆ ಈಗ ಜೀವ ಬೆದರಿಕೆ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ. ನನ್ನ ಸ್ವಂತ ಊರು, ಸ್ವಂತ ಮನೆ ಕರ್ನಾಟಕದಲ್ಲಿದೆ, ಕರ್ನಾಟಕಕ್ಕೆ ಬರೋದಕ್ಕಾಗ್ತಾ ಇಲ್ಲ ನನ್ನ ಕಡೆಯಿಂದ. ದೆಹಲಿಯಲ್ಲಿ ವಾಸಿಸ್ತಾ ಇದ್ದೀನಿ, ನಾನು ಅಲ್ಲಿ ಬದುಕ್ತಾ ಇದ್ದೀನಿ. ಕರ್ನಾಟಕದಲ್ಲಿರೋ ಸ್ವಂತ ಮನೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಜೀವ ಬೆದರಿಕೆ ಇದೆ ನನಗೆ ಸಿದ್ದರಾಮಯ್ಯನವರ ಕಡೆಯಿಂದ. ಮನೆ ಮೇಲೆ ಕಲ್ಲು ತೂರಾಡ್ತಾರೆ, ಗುಂಡಾಗಳು ಬಂದು ಆಸ್ತಿ ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾರೆ ಈ ಮಹಿಳೆ. ತನ್ನ ಆಸ್ತಿಯನ್ನ ಕಬಳಿಸಲು ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಬೆದರಿಕೆ ಹಾಕೋದಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ಜನರನ್ನ ಕಳಿಸಿದ್ರಾ ಅಂತ ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ ನಂತರ ಸಿದ್ದರಾಮಯ್ಯನವರ ಮೇಲೆ ಕೋರ್ಟ್ ಒಂದು ಪ್ರಶ್ನೆ ಮಾಡುತ್ತೆ ಆ ಮಹಿಳೆಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಏನ್ ಪ್ರಕರಣ ಇದು? ಸಿದ್ದರಾಮಯ್ಯನವ್ರ ಮೇಲೇನೆ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಈ ಮಹಿಳೆ, ಅದು ಕೂಡ ಜೀವ ಬೆದರಿಕೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಅಂತ ಹೇಳಿ. ಎಸ್ ರಾಮ್, ಏನು 2019ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಯಾರೇ ಕೂಡ ನನಗೆ ಸಿಕ್ಕಿಲ್ಲ, ಜನರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಸಿಕ್ಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮಹಿಳೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಒಂದು ಆರೋಪವನ್ನು ಮಾಡ್ತಾಳೆ. ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಮಹಿಳೆಯ ವೇಲನ ಎಳೆದು ಕೂತ್ಕೊಳ್ಳಮ್ಮ ಅಂತ ಮೈಕ್ ಕೆಸ್ಕೊಂಡು ಒಂದಿಷ್ಟು ಅಸಮಾಧಾನವನ್ನು ಹೊರ ಹಾಕ್ತಾರೆ. ಈಗ ಅದೇ ಮಹಿಳೆಯ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆಗೆ ಬಂದಿರುವಂತದ್ದು. ತನಗೆ ಜೀವ ಬೆದರಿಕೆ ಇದೆ, ನನಗೆ ಮೈಸೂರಲ್ಲಿರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಗುಂಡಾಗಳನ್ನ ಕಳಿಸಿ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ, ನಾನು ನನ್ನ ಮನೆಯಲ್ಲಿ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆ ನಡೆಸಿ, ನೀವು ಯಾವ್ದಾದ್ರು ಪಾರ್ಟಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ತಾ ಇದೀರ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೋರ್ಟ್ ನ ಜಡ್ಜ್ಗಳು ಹಾಕ್ತಾರೆ. ಅದೇ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂತಹ ರಾಜಕೀಯ ವ್ಯಕ್ತಿ ಮಹಿಳೆ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಉತ್ತರವನ್ನ ಕೊಡ್ತಾಳೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೈಕೋರ್ಟ್ ನಲ್ಲಿಯೇ ವಾದವನ್ನ ಮುಂದುವರಿಸಿ ಕೋರ್ಟ್ಗೆ ಅಲ್ಲೇ ಹೈಕೋರ್ಟ್ಗೆ ಹೋಗಿ ಕೇಸನ್ನ ದಾಖಲು ಮಾಡಿ ಅಲ್ಲಿಯೇ ನಡೆಸಿಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ವಾದವನ್ನ ಮೊಟಕುಗೊಳಿಸುತ್ತೆ. ಈ ಒಂದು ಪ್ರಕರಣ ಇದೀಗ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ಬಹಳ ಮುಖ್ಯವಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಈಗ 2019ರಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಇದ್ರು, ಈಗ ಸಿಎಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಕೇಸ್ ಕೂಡ ಬಂದಿತ್ತು, ಅದು ಕೂಡ ಬಿ ರಿಪೋರ್ಟ್ ಹಾಕಿ ಒಂದು ವರದಿಯನ್ನ ಪಡೆದಿರುವಂತ ಬಿಗ್ ರಿಲೀಫ್ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ದೌರ್ಜನ್ಯದ ಕೇಸ್ ದಾಖಲಾಗ್ತಿದೆ. ಅದರಲ್ಲೂ ಕೂಡ ಈ ವಿಚಾರಣೆಗೆ ಬಂದಿರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಹೀಗಾಗಿ ಈ ಮಹಿಳೆಗೆ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು, ಹೈಕೋರ್ಟ್ ನಲ್ಲಿ ವಾದ ಮಾಡಿ ಹೈಕೋರ್ಟ್ ನಲ್ಲಿ ನಿಮ್ಮ ಕೇಸನ್ನ ದಾಖಲು ಮಾಡಿ ಅಂತ. ಹೀಗಾಗಿ ಈ ಮಹಿಳೆಯ ನಡೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ರಾಮ್. ಥ್ಯಾಂಕ್ ಯು ದುರ್ಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ.